ಸಿಕ್ಕಿಂ ಇಂದು ತನ್ನ 51ನೇ ರಾಜ್ಯೋತ್ಸವ ದಿನವನ್ನು ಆಚರಿಸುತ್ತಿದ್ದು ಗ್ಯಾಂಗ್ಟಕ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾದರು. ಈ ಸಂದರ್ಭದಲ್ಲಿ ರಾಜ್ಯಪಾಲ ಓಂ ಪ್ರಕಾಶ್ ಮಾಥುರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗೋಲೆ, ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಉಪರಾಷ್ಟ್ರಪತಿಗಳು ವಿವಿಧ ಯೋಜನೆಗಳಿಗೆ ಶಿಲಾನ್ಯಾಸ ಮತ್ತು ಉದ್ಘಾಟನೆ ನೆರವೇರಿಸಿದರು. But the arrival of chemical fertilizers and pesticides once wounded our soils and threatened fragile. ಬಳಿಕ ಉಪರಾಷ್ಟ್ರಪತಿ ಸಿಕ್ಕಿಂ ಅನನ್ಯ ಸಂಸ್ಕೃತಿಯ ನೆಲೆಯಾಗಿದೆ. ಪ್ರಕೃತಿ, ಪರಿಸರ, ಸಾಮಾಜಿಕ ಮೌಲ್ಯಗಳು ಮತ್ತು ಆಡಳಿತಾತ್ಮಕ ಚಿಂತನೆಗಳಿಗೆ ಇದು ನೆಲೆಯಾಗಿದೆ. ಹಿಮಾಲಯದ ತಪ್ಪಲಲ್ಲಿರುವ ಈ ಅಪೂರ್ವ ರಾಜ್ಯ ದೇಶದ ಸಾಂಸ್ಕೃತಿಕ ಭೂಮಿಕೆಗೆ ನೀಡಿದ ಕೊಡುಗೆ ಅಪಾರ. ಸಾವಯವ ಕೃಷಿ, ಹಸಿರು ಸಂಪತ್ತು, ಸ್ವಚ್ಛತೆ, ಶುದ್ಧ ಗಾಳಿ ಇತ್ಯಾದಿಗಳಿಗೆ ಸಿಕ್ಕಿಂ ಹೆಸರಾಗಿದ್ದು ವ್ಯಕ್ತಿತ್ವದ ಶುದ್ಧತೆಗೂ ಇಲ್ಲಿನ ಜನರು ಉತ್ತಮ ಉದಾಹರಣೆಯಾಗಿದ್ದಾರೆ ಎಂದರು. ವಿವೇಕ, ಧೈರ್ಯ ಮತ್ತು ಸಂವೇದನಾಶೀಲನೆಯ ಮೂಲಕ ಸಿಕ್ಕಿಂ ರಾಜ್ಯ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದ್ದು ಗಡಿಗಳಲ್ಲಿನ ಭದ್ರತೆ ಮತ್ತು ಸುರಕ್ಷತೆ ಹೆಚ್ಚಿದೆ. ಹಲವು ಪ್ರಗತಿ ಯೋಜನೆಗಳು ರಾಜ್ಯದಲ್ಲಿ ಚಾಲ್ತಿಯಲ್ಲಿದ್ದು ಈಶಾನ್ಯ ರಾಜ್ಯಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ದೊರೆತಿದೆ ಎಂದು ತಿಳಿಸಿದರು. ಮಸ್ಟ್ ರೀಚ್ ಹೈದರಾಬಾದ್, ಮಸ್ಟ್ ರೀಚ್ ಬೆಂಗಳೂರು, ಮಸ್ಟ್ ರೀಚ್ ಚೆನ್ನೈ, ಇಟ್ ಮಸ್ಟ್ ರೀಚ್ ಟ್ರಿವಾಂಡ್ರಮ್ ಆಲ್ಸೋ. At the same time, it should reach Mumbai, it should reach Ahmedabad, so that the organic farmers of Sikkim should get their best price for their hard work, their best products. 1975ರಲ್ಲಿ ಈ ಹಿಮಾಲಯನ್ ರಾಜ್ಯ ಅಧಿಕೃತವಾಗಿ ಭಾರತದೊಂದಿಗೆ ಏಕೀಕರಣಗೊಂಡ ದಿನದ ಸ್ಮರಣಾರ್ಥವಾಗಿ ಸಿಕ್ಕಿಂ ರಾಜ್ಯೋತ್ಸವ ದಿನಾಚರಣೆ ನಡೆಯುತ್ತಿದ್ದು ಅಲ್ಲಿನ ಸ್ಥಳೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ವಿವಿಧ ಸಾಂಸ್ಕೃತಿಕ ಕಲೆಗಳನ್ನು ವೇದಿಕೆಯಲ್ಲಿ ಪ್ರದರ್ಶಿಸಲಾಯಿತು.